ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಆರ್ಟ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಪಂಚಮುಖಿ ಹನುಮಂತನ ಪೇಂಟಿಂಗ್ ಅನ್ನ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡಿದ್ದೀನಿ ಅಂತ ನಿಮ್ಗೆಲ್ಲ ತೋರಿಸ್ತೇನೆ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಈಗ ಶುರು ಮಾಡೋಣ ಬನ್ನಿ. ಬಿಗ್ ಸೈಜ್ ಕ್ಯಾನ್ವಾಸ್ ಅನ್ನ ಸ್ಟ್ರೆಚ್ ಮಾಡಿಕೊಂಡು ಅದ್ರ ಮೇಲೆ ಮೊದಲು ಔಟ್ಲೈನ್ ಅನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ರೆಫರೆನ್ಸ್ಗೆ ನಾನು ಪಿಂಟ್ರೆಸ್ಟ್ ಇಂದ ಪಂಚಮುಖಿ ಹನುಮಂತನ ಇಮೇಜ್ ತಗೊಂಡಿದ್ದೀನಿ. ನಾನು ಕ್ಯಾನ್ವಾಸ್ ಮೇಲೆ ತುಂಬಾ ಲೈಟ್ ಆಗಿ ಸಂಪೂರ್ಣ ಸ್ಕೆಚ್ ಮಾಡ್ಕೊಳ್ತೀನಿ. ಔಟ್ಲೈನ್ ಕಂಪ್ಲೀಟ್ ಆಯ್ತು. ಈಗ ನಾಳೆ ಪೇಂಟಿಂಗ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಗಾಯ್ಸ್, ಸೆಕೆಂಡ್ ಡೇ. ಇವತ್ತು ಹನುಮಂತನ ಪೇಂಟಿಂಗ್ ಸ್ಟಾರ್ಟ್ ಮಾಡೋಣ. ನಾನು ನಮ್ಮ ಮನೆಯ ಮೇಲಿನ ಟೆರಿಸ್ ಮೇಲೆ ಬಂದು ಪೇಂಟಿಂಗ್ ಮಾಡ್ತಾ ಇದ್ದೀನಿ. ಪೇಂಟಿಂಗ್ ಮಾಡೋಕ್ಕೂ ಮೊದಲು ಕ್ಯಾನ್ವಾಸ್ ಅನ್ನ ಒದ್ದೆ ಮಾಡ್ಕೊಬೇಕು. ಕ್ಯಾನ್ವಾಸ್ ಫುಲ್ ಒದ್ದೆ ಆದಮೇಲೆ ಪೇಂಟಿಂಗ್ಗೂ ಮೊದಲು ಬೇಸ್ ಕಲರನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಬೇಸ್ ಕಲರ್ಗೆ ಯೆಲ್ಲೋ ಕಲರನ್ನು ಯೂಸ್ ಮಾಡಿದ್ದೀನಿ. ಇಲ್ಲಿ ಬೇಸನ್ನು ಅಪ್ಲೈ ಮಾಡಾಯಿತು. ಇವಾಗ ಡ್ರೈ ಆಗಲಿಕ್ಕೆ ಬಿಟ್ಟಿದ್ದೀನಿ. ಗೈಸ್, ಮೂರನೇ ದಿನ. ನಾನು ಇಲ್ಲಿ ಪೇಂಟಿಂಗ್ಗೆ ಅಕ್ರೆಲಿಕ್ ಕಲರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಕಲರಿಂದ ಸ್ಟಾರ್ಟ್ ಮಾಡ್ತೇನೆ. ಇವಾಗ ನಾನು ಸ್ಕಿನ್ಗೆ ಬೇಸ್ ಕಲರ್ ಅಪ್ಲೈ ಮಾಡ್ತೀನಿ. ಬೇಸ್ ಕಲರ್ನಿಂದ ಪೇಂಟಿಂಗ್ ಸ್ಟಾರ್ಟ್ ಮಾಡೋದ್ರಿಂದ ನಮಗೆ ಒಂದು ಐಡಿಯಾ ಬರುತ್ತೆ. ಕಲರ್, ಟೆಕ್ಸ್ಚರ್ ಆ್ಯಂಡ್ ಶೇಡಿಂಗ್ ಮತ್ತು ಡೈರೆಕ್ಷನ್ ಆಫ್ ಲೈಟ್ ನಾವು ಈಸಿಯಾಗಿ ಪೇಂಟ್ ಮಾಡ್ಬೋದು. ಆ್ಯಂಡ್ ಇಟ್ಸ್ ವೆರಿ ಹೆಲ್ಪ್ಫುಲ್ ಟು ಪೇಂಟ್. ಸೊ ಗೈಸ್, ಈಗ ಬಾಡಿಗಷ್ಟೇ ಬೇಸ್ ಪೇಂಟನ್ನು ಮಾಡಿದ್ದೀನಿ. ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡೋಣ. ಫೋರ್ತ್ ಡೇ. ಧೋತಿ ಬಟ್ಟೆಯ ಮೇಲೆ ಮೊದಲು ಲೈಟಾಗಿ ಬೇಸ್ ಕಲರನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಬೇಸ್ ಕಲರ್ಗೆ ನಾನು ಆರೆಂಜ್ ಕಲರನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಹಾರಕ್ಕೆ ಸೇಮ್ ಕಲರ್ ಇರೋದ್ರಿಂದ ಆರೆಂಜ್ ಕಲರನ್ನೇ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ಮೊದಲು ವರಾಹ ಫೇಸನ್ನು ಪೇಂಟ್ ಮಾಡೋಣ ಅಂತ ಬೇಸ್ ಕಲರನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೆ. ಬಟ್ ನನಗೆ ಅನಿಸ್ತು ಆಂಜನೇಯ ಸ್ವಾಮಿಯ ಬಾಡಿಯನ್ನು ಫಸ್ಟ್ ಶೇಡ್ ಮಾಡೋಣ ಅಂತ. ಸೊ ನಾನು ಬ್ಲ್ಯಾಕ್ ಕಲರನ್ನು ಯೂಸ್ ಮಾಡಿಕೊಂಡು ಬಿಯರ್ಡಿಂದ ಸ್ಟಾರ್ಟ್ ಮಾಡಿದೆ. ಆಮೇಲೆ ಬಾಡಿಗೆ ಎಲ್ಲೆಲ್ಲಿ ಶೆಡೋ ಎಫೆಕ್ಟ್ ಇರುತ್ತಲ್ಲ ಅಲ್ಲೆಲ್ಲ ನಾನು ಬ್ಲ್ಯಾಕ್ ಕಲರನ್ನು ಲೈಟಾಗಿ ಬೇಸ್ ಕಲರ್ ರೂಪದಲ್ಲಿ ಅಪ್ಲೈ ಮಾಡಿಕೊಂಡೆ. ಹೀಗೆ ಡಾರ್ಕ್ ಬೇಸನ್ನು ಹಾಕೊಳ್ಳೋದ್ರಿಂದ ನಮಗೆ ಒಂದು ಐಡಿಯಾ ಬರುತ್ತೆ ಮಸಲ್ಸ್ನ ಡೆಪ್ತನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ. ಗೈಸ್, ಇದು ಡೇ 5th, 5ನೇ ದಿನ. ಇವತ್ತು ಧೋತಿಗೆ ಹೈಲೈಟ್ ಮಾಡ್ತಿದ್ದೀನಿ. ಸೊ ನಾನು ಇಲ್ಲಿ ಧೋತಿ ಬಟ್ಟೆಗೆ ಕೇಸರಿ ಬಣ್ಣದ ಮೇಲೆ ಬ್ಲ್ಯಾಕ್ ಶೇಡ್ ಬಳಸಿ ಫೋಲ್ಡ್ಸ್ ಮತ್ತು ಲೈಟಿಂಗ್ ಎಫೆಕ್ಟ್ ಕೊಟ್ಟಿದ್ದೇನೆ. ನಂತರ ಆಭರಣಕ್ಕಾಗಿ ಗೋಲ್ಡನ್ ಕಲರನ್ನು ಯೂಸ್ ಮಾಡ್ಕೊಂಡು ಜಸ್ಟ್ ಬೇಸ್ ಔಟ್ಲೈನನ್ನು ಹಾಕೊಳ್ತಾ ಇದ್ದೀನಿ. ಗಾಯ್ಸ್, ಇದು 6ನೇ ದಿನ.
ಇವತ್ತಿನ ವಿಡಿಯೋದಲ್ಲಿ ಗೋಲ್ಡನ್ ಕಲರ್ ಅನ್ನ ಯೂಸ್ ಮಾಡಿಕೊಂಡು 5 ಮುಖಗಳ ಕಿರೀಟಕ್ಕೆ ಜಸ್ಟ್ ಔಟ್ಲೈನ್ ಅನ್ನ ಪೇಂಟ್ ಮಾಡ್ಕೊಳ್ತಿದ್ದೀನಿ. ಗೈಸ್, ಇದು ಡೇ 7th. ಸೊ ಈ ವಿಡಿಯೋದಲ್ಲಿ ಪಂಚಮುಖದ ಎಲ್ಲ ಮುಖಗಳನ್ನು ಒಂದೊಂದಾಗಿ ಡಿಟೇಲಿಂಗ್ ಮಾಡ್ತೇನೆ. ಮೊದಲು ಮಧ್ಯದಲ್ಲಿರುವ ಹನುಮಂತನ ಮುಖದ ಮೇಲೆ ಡಿಟೇಲಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಆಮೇಲೆ ಹನುಮಂತನ ಮುಖದ ಮೇಲಿರುವ ಕಿರೀಟವನ್ನ ಫುಲ್ ಡೆಪ್ತ್ ಡಿಟೇಲಿಂಗ್ ಅನ್ನ ಪೇಂಟ್ ಮಾಡ್ತಿದ್ದೀನಿ. ಹಾಗೆ ಪಕ್ಕದಲ್ಲಿರುವ ಗರುಡದ ಮುಖವನ್ನು ಡಿಟೇಲಿಂಗ್ ಮಾಡಲು ಸ್ಟಾರ್ಟ್ ಮಾಡ್ತಿದ್ದೀನಿ. ಗರುಡದ ಮುಖವನ್ನು ಆದ್ಮೇಲೆ ವರಾಹ ಮುಖದ ಡಿಟೇಲಿಂಗ್ ಅನ್ನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ನನ್ನ ಪೇಂಟಿಂಗ್ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಾನು ಸಿಂಹದ ಮುಖವನ್ನು ಡಿಟೇಲಿಂಗ್ ಕೊಡ್ತಾ ಇದ್ದೀನಿ.
ಫ್ರೆಂಡ್ಸ್, ನಾನು ನರಸಿಂಹ ಮುಖದ ಡೀಟೇಲಿಂಗ್ ಆದಮೇಲೆ ನೆಕ್ಸ್ಟ್ ಹಯಗ್ರೀವ ಮುಖಕ್ಕೆ ಹೈಲೈಟಿಂಗ್ ಮತ್ತು ಡೀಟೇಲಿಂಗನ್ನು ಕೊಡ್ತಾ ಇದ್ದೀನಿ. ಗೈಸ್, ನಾನು ಎಲ್ಲ ಪಂಚಮುಖದ ಡೀಟೇಲಿಂಗನ್ನು ಪೇಂಟ್ ಮಾಡಾದ್ಮೇಲೆ ಒಂದೊಂದಾಗಿ ಆ ಮುಖದ ಮೇಲಿರುವ ಕಿರೀಟಕ್ಕೆ ಡೀಟೇಲಿಂಗನ್ನು ಕೊಡ್ತಾ ಇದ್ದೀನಿ. ಆಮೇಲೆ ನಾನು ಆಂಜನೇಯನ ಕುತ್ತಿಗೆಯಲ್ಲಿರುವ ನೆಕ್ಲೆಸ್ನ ಅಂದರೆ ಆಭರಣನ ಡೀಟೇಲಿಂಗ್ ಕೊಡ್ತಾ ಇದ್ದೀನಿ. ಉಳಿದ ಆಭರಣಗಳನ್ನು ಗೋಲ್ಡನ್ ಕಲರ್ನಿಂದ ಪೇಂಟ್ ಮಾಡಿದ್ದೇನೆ. ಡಾರ್ಕ್ ಬ್ರೌನ್ ಶೇಡಿಂಗ್ ಮತ್ತು ವೈಟ್ ಹೈಲೈಟ್ ಕೊಟ್ಟಾಗ ಆಭರಣಗಳು ಇನ್ನೂ ರಿಯಲಿಸ್ಟಿಕ್ ಆಗಿ ಕಾಣುತ್ತದೆ.
ಧೋತಿ ಮೇಲೆ ಬೇಸ್ ಕಲರಿಂದ ಅಪ್ಲೈ ಮಾಡ್ಕೊಂಡಿದ್ದೆ. ಇವಾಗ ಅದರ ಮೇಲೆ ಡೀಟೇಲಿಂಗನ್ನು ಕೊಡ್ತಾ ಇದ್ದೀನಿ. ಲೈಟ್ ಆ್ಯಂಡ್ ಶಡೋ ಪಾರ್ಟನ್ನು ಅಬ್ಸರ್ವ್ ಮಾಡಿಕೊಂಡು ಪೇಂಟ್ ಮಾಡೋದ್ರಿಂದ ಧೋತಿ ರಿಯಲಿಸ್ಟಿಕ್ ಆಗಿ ಕಾಣುತ್ತೆ. ಇಲ್ಲಿ ನಾನು ಹನುಮಂತನ ವಾಕಿಂಗ್ ಪಾಶ್ಚರ್ ಪಾದದ ಡೀಟೇಲಿಂಗ್ ಮಾಡ್ತಾಯಿದ್ದೀನಿ. ನನಗೆ ಈ ಪಾಶ್ಚರ್ನಲ್ಲಿ ಪರ್ಫೆಕ್ಷನ್ ಬೇಕಾಗಿತ್ತು. ಸೊ ನಾನು ಇದನ್ನು ಪೇಂಟ್ ಮಾಡಲಿಕ್ಕೆ ತುಂಬ ಸಮಯವನ್ನು ತೆಗೆದುಕೊಂಡೆ. ಫ್ರೆಂಡ್ಸ್, ನಾನು ಹಾಗೆ ಬಾಲಕ್ಕೆ ಪೇಂಟ್ ಮಾಡ್ತಿದ್ದೆ. ಸೊ ಪೇಂಟ್ ಮಾಡುವಾಗ ಒಂದು ತಲೆಯಲ್ಲಿ ಇಟ್ಕೊಬೇಕಾಗಿದ್ದು ಏನಂದ್ರೆ, ಬ್ಯಾಕ್ಗ್ರೌಂಡ್ನಲ್ಲಿ ಲೈಟ್ ಇದೆ, ಆ ಲೈಟ್ಗೆ ಆಪೋಸಿಟ್ ಆಗಿ ನಾನು ಡಾರ್ಕ್ ಆಗಿ ಬಾಲಕ್ಕೆ ಪೇಂಟ್ ಮಾಡಬೇಕಿತ್ತು. ಅದರ ನಂತರ ನೆಲಕ್ಕೆ ಪೇಂಟ್ ಮಾಡುವಾಗ ಒಂದು ಗಮನದಲ್ಲಿ ಇಟ್ಕೊಬೇಕಾಗಿದೆ ಏನಂದ್ರೆ, ಪ್ರಪೋರ್ಷನ್ ಸಿನಿಮ್ಯಾಟಿಕ್ ವ್ಯೂ ಕಾಣೋ ಥರ ನಾನು ಪೇಂಟ್ ಮಾಡಬೇಕಿತ್ತು. ಹಾಗೆ ಬ್ಯಾಕ್ಗ್ರೌಂಡ್ನಲ್ಲಿ ಬೆಂಕಿಯಿಂದ ಸುಡುತ್ತಿರುವ ಮನೆಗಳು, ಅಂದರೆ ಹನುಮಂತನು ಲಂಕೆಯಲ್ಲಿ ಬೆಂಕಿ ಹಚ್ಚಿರುವ ಕಥೆ ಅಂತೂ ನಿಮಗಂತೂ ಗೊತ್ತೇ ಇದೆ. ಅದೇ ಲಂಕೆಗೆ ಬೆಂಕಿ ಹಚ್ಚಿ ಹಿಂತಿರುಗುತ್ತಿರುವ ಸೀನ್. ಬ್ಯಾಕ್ಗ್ರೌಂಡ್ನಲ್ಲಿ ಇರುವ ಮನೆಗಳನ್ನು ಡ್ರಾ ಮಾಡಲಿಕ್ಕೆ ತುಂಬ ಚಾಲೆಂಜಿಂಗ್ ಆಗಿತ್ತು. ಯಾಕಂದರೆ ಆಲ್ಮೋಸ್ಟ್ ಇದು ನನ್ನ ಇಮ್ಯಾಜಿನೇಷನ್ ಯೂಸ್ ಮಾಡಿಕೊಂಡೆ ಪೇಂಟ್ ಮಾಡಿರೋದಾಗಿತ್ತು. ಗೈಸ್, ಫೈನಲಿ ನಾನು ಆಲ್ಮೋಸ್ಟ್ ಪೇಂಟಿಂಗನ್ನು ಕಂಪ್ಲೀಟ್ ಮಾಡುವ ಹಂತಕ್ಕೆ ಮುಟ್ಟಿದ್ದೀನಿ. ಇವಾಗ ನಾನು ಎಲ್ಲೆಲ್ಲಿ
ಡೀಟೇಲಿಂಗ್ನ ಅಗತ್ಯವಿದೆಯೋ ಅಲ್ಲೆಲ್ಲ ನಾನು ಕರೆಕ್ಟಾಗಿ ಡೀಟೇಲಿಂಗ್ ಕೊಡ್ತಾ ಇದ್ದೀನಿ. ಗೈಸ್, ಇಲ್ಲಿ ನೀವು ನೋಡ್ಬೋದು ವೈಟ್ ಕಲರ್ ಅನ್ನ ಯೂಸ್ ಮಾಡಿಕೊಂಡು ಸ್ಮೋಕ್ ಎಫೆಕ್ಟ್ ಬರೋ ಸಲುವಾಗಿ ನಾನು ಲೈಟ್ ಆಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ವೈಟ್ ಅನ್ನ ಅಪ್ಲೈ ಮಾಡಿಕೊಂಡು ಅಲ್ಲಿ ಸ್ಮರ್ಜ್ ಮಾಡ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಪೇಂಟಿಂಗ್ ತುಂಬ ಹೈಲೈಟ್ ಆಗಿ ಮತ್ತು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಹಾಗೆ ನಾನು ಆಕಾಶದಲ್ಲಿ ಡಾರ್ಕ್ ಕ್ಲೌಡ್ ಟೈಪ್ ಎಫೆಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಈಗ ಹನುಮಂತನ ಹೂವಿನ ಹಾರಕ್ಕೆ ಫುಲ್ ಡೀಟೇಲಿಂಗ್ ಕೊಡೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ವೈಟ್ ಮತ್ತು ರೆಡ್ ಕಲರ್ನ ಪರ್ಯಾಯವಾಗಿ ಬಳಸಿ ಹೂಗಳ ಟೆಕ್ಸ್ಚರ್ ಕ್ರಿಯೇಟ್ ಮಾಡಿದ್ದೇನೆ. ಹೂವಿನ ಹಾರಕ್ಕೆ ರಿಯಲಿಸ್ಟಿಕ್ ಎಫೆಕ್ಟ್ ಕಾಣೋ ಸಲುವಾಗಿ ನಾನು ಇಲ್ಲಿ ಬ್ಲ್ಯಾಕ್ ಕಲರ್ ಅನ್ನ ಯೂಸ್ ಮಾಡಿಕೊಂಡು ಸರಿಯಾದ ವೇದಲ್ಲಿ ಅದಕ್ಕೆ ಶೆಡೋ ಎಫೆಕ್ಟ್ ಅನ್ನು ಕೊಟ್ಟು 3D ಲುಕ್ಕಿಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ನಾನು ಎಲ್ಲೆಲ್ಲಿ ಡೀಟೇಲಿಂಗ್ನ ಅಗತ್ಯವಿದೆಯೋ ಅಲ್ಲೆಲ್ಲ ನಾನು ಪೇಂಟ್ ಮಾಡಿ ಹೈಲೈಟ್ ಹಾಗೂ 3D ಲುಕ್ ಕೊಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಫೈನಲಿ ಹೈಲೈಟ್ ಸಲುವಾಗಿ ನಾನು ವೈಟ್ ಕಲರನ್ನು ಯೂಸ್ ಮಾಡಿಕೊಂಡು ಎಲ್ಲೆಲ್ಲಿ ಲೈಟ್ ಎಫೆಕ್ಟ್ ಬೇಕಾಗುತ್ತೋ ಅಲ್ಲೆಲ್ಲ ನಾನು
ವೈಟ್ ಅನ್ನ ಅಪ್ಲೈ ಮಾಡಿ ಪೇಂಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಪಂಚಮುಖಿ ಹನುಮಂತನ ಪೇಂಟಿಂಗ್ ಕಂಪ್ಲೀಟ್ ಮಾಡಿದ್ದೀನಿ. ಪೇಂಟಿಂಗ್ ಕಂಪ್ಲೀಟ್ ಆದ ನಂತರ ಈ ಪೇಂಟಿಂಗ್ನ ಸೇಫ್ ಆಗಿ ಇಡಲಿಕ್ಕೆ ನಾನು ಇಲ್ಲಿ ವಾರ್ನಿಷ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದರಿಂದ ನಮ್ಮ ಪೇಂಟಿಂಗ್ ಲಾಂಗ್ ಟರ್ಮ್ ವರೆಗೂ ಸೇಫ್ ಆಗಿರುತ್ತೆ. ಫ್ರೆಂಡ್ಸ್, ಹೀಗೆ ನನ್ನ ಪಂಚಮುಖಿ ಆಂಜನೇಯ ಪೇಂಟಿಂಗ್ ಸಂಪೂರ್ಣ ಆಯಿತು. ಈ ಪೇಂಟಿಂಗ್ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ತಿಳಿಸಿ. ಇಂತಹ ಇನ್ನಷ್ಟು ಆರ್ಟ್ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಶ್ರೀರಾಮ್.